ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಅದ್ದೂರಿ. ಎಡಗೈ ಸಮುದಾಯ ಒಳ ಮೀಸಲಾತಿ ಸಿಗುವವರೆಗೂ ಹೋರಾಟ ನಿಲ್ಲಿಸಬೇಡಿ, ನಿಮ್ಮ ಪರ ಇರುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭರವಸೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿದ ಆರೋಪ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ ಮಹಿಳಾ ಪಿಎಸ್ಐ. ಹಲ್ಲೆ ಮಾಡಿ ಮೊಬೈಲ್ ಕಸಿದುಕೊಂಡ ಪುಂಡರು. ಗುಡಿಬಂಡೆ ತಾಲೂಕಿನಲ್ಲಿ ತಾರಕಕ್ಕೇರಿದ ಭೂಮಾಫಿಯಾ ದಬ್ಬಾಳಿಕೆ. ಕೆರೆಯನ್ನೇ ರಸ್ತೆ ಮಾಡಲು ಮುಂದಾದ ದಂಧೆಕೋರರು ಗ್ರಾಮ ಪಂಚಾಯಿತಿ ನೋಟಿಸ್ ಕೊಟ್ಟರೂ ನಿಲ್ಲದ ಕೆಲಸ. ಭೂಮಾಫಿಯಾ ವಿರುದ್ಧ ಸ್ಥಳೀಯರು ಆಕ್ರೋಶ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಿರ್ಲಕ್ಷ್ಯ ಆರೋಪ. ದಲಿತ ಮುಖಂಡರಿಂದ ಬಾಬು ಜಗಜೀವನ್ ರಾಮ್ ಜಯಂತಿ ಬಹಿಷ್ಕಾರ. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಅಮಾನತಿಗೆ ಪಟ್ಟು. ವಾರ್ತೆಗಳ ವಿವರ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಒಳ ಮೀಸಲಾತಿ ನೀಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಒಳ ಮೀಸಲಾತಿ ನೀಡುವಲ್ಲಿ ನಿಧಾನಗತಿ ಅನುಸರಿಸುತ್ತಿದ್ದು, ಸುಪ್ರೀಂ ಕೋರ್ಟ್ನ ಆದೇಶದ ನಂತರವೂ ತಡ ಮಾಡುತ್ತಿರುವುದು ವಿಪರ್ಯಾಸ. ಒಳ ಮೀಸಲಾತಿ ಸಿಗುವವರೆಗೂ ಹೋರಾಟ ಮುಂದುವರಿಸಿ, ನಿಮ್ಮ ಪರವಾಗಿ ನಾನಿದ್ದೇನೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತದಿಂದ ಇಂದು ಆಯೋಜಿಸಿದ್ದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಒಳ ಮೀಸಲಾತಿಗಾಗಿ ನಮ್ಮ ಸರ್ಕಾರದಲ್ಲಿ ಒಂದು ಸಮಿತಿ ರಚಿಸಲಾಗಿತ್ತು. ಎಲ್ಲ ಸಮುದಾಯಗಳ ಮುಖಂಡರನ್ನು ಪ್ರತಿನಿಧಿಗಳಾಗಿ ಕರೆಸಲಾಗಿತ್ತು. ಜನಗಣತಿ ವರದಿಗಳ ಅನ್ವಯ ಎಲ್ಲರಿಗೂ ನ್ಯಾಯ ಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿತ್ತು. ಎಡಗೈ ಸಮುದಾಯದವರಿಗೆ 6% ಮೀಸಲಾತಿ ನೀಡಲಾಗಿತ್ತು ಎಂದರು. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಅವಕಾಶ ನೀಡಿದೆ. ಅರ್ಹತೆ ಇದ್ದರೂ ಅರಿವಿನ ಕೊರತೆಯಿಂದ, ಶಿಕ್ಷಣದ ಕೊರತೆಯಿಂದ ಎಡಗೈ ಸಮುದಾಯದವರಿಗೆ ಸಿಗಬೇಕಾದ ಹಕ್ಕು, ಪ್ರಾತಿನಿಧ್ಯ ಸಿಕ್ಕಿಲ್ಲ. ನಿಮ್ಮ ಹೋರಾಟ ಬೆಂಬಲಿಸುತ್ತಲೇ ಇದ್ದೇನೆ. ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತಲೇ ಇರಬೇಕು. ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ. KH ಮುನಿಯಪ್ಪ ಅವರ ಬಳಿಯೂ ಈ ಕುರಿತು ಮಾತನಾಡಿದ್ದೇನೆ. ಅವರು ರಾಜಿಯಾಗುವುದಿಲ್ಲ ಎಂದು ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಿದ್ಧ ಎಂದು ಹೇಳಿದ್ದಾರೆ. ಸಾಮಾಜಿಕ ನ್ಯಾಯಕ್ಕೆ ಅವರು ಎಂದೂ ಹಿಂದೆ ಹೋಗಲ್ಲ. ಪ್ರಭಾವಿ ಸಚಿವರಾಗಿರುವ ಕಾರಣ ಮೀಸಲಾತಿಯಲ್ಲಿ ನ್ಯಾಯ ಕೊಡಿಸುವ ಭರವಸೆ ಇದೆ ಎಂದರು. ಎಡಗೈ ವರ್ಗಕ್ಕೆ ಅನ್ಯಾಯವಾಗಿದೆ. ಈ ಸಮುದಾಯಕ್ಕೆ ಅರ್ಹತೆ ಇದೆ, ಆದರೆ ಅರಿವಿನ ಕೊರತೆಯಿಂದ ಹಾಗೂ ಶಿಕ್ಷಣ ಕೊರತೆಯಿಂದ ಸಿಗಬೇಕಾದ ಶಿಕ್ಷಣ ಹಾಗೂ ಉದ್ಯೋಗದ ಹಕ್ಕು ಸಿಗುತ್ತಿಲ್ಲ ಎಂದರು. ಸರ್ವೆ ಏನು ಸೆನ್ಸಸ್ ಇತ್ತು, ಆ ಸೆನ್ಸಸ್ ನಲ್ಲಿ ಅನೇಕ ಕಮಿಟಿಗಳಿತ್ತು. ಆ ಎಲ್ಲ ಕಮಿಟಿಯ ವರದಿಗಳ ಅನ್ವಯ ಎಲ್ಲರಿಗೂ ನ್ಯಾಯವನ್ನು ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಮತ್ತು ಅದರಲ್ಲಿ ಕೂಡ ವಿಶೇಷವಾಗಿ ಇವತ್ತು ಚಮ್ಮಾರು ಮತ್ತು ಇಲ್ಲಿ ನಾವು ವಿಶೇಷವಾಗಿ ಎಡವರ್ಗಗಳು ಏನ್ ಹೇಳ್ತೀರಿ, ದಲಿತರಲ್ಲಿ ಇವತ್ತು ಎಡವರ್ಗ, ಅವರಿಗೆ ನಾವು ಸುಮಾರು 6% ಕೊಟ್ಟಿದ್ವಿ. 6% ಕೊಟ್ಟಿದ್ವಿ. ಈ ಸರ್ಕಾರ ಬಂದ್ಮೇಲೆ ಈಗ 2 ಸಮುದಾಯಗಳಿಗೆ, 2 ವರ್ಗಗಳಿಗೆ ಈಕ್ವಲ್ ಮಾಡಿದ್ವಿ. ಅದು ಓಕೆ ಅಂತಿದೆ. ಆದ್ರೆ ಇನ್ನೂ ಕೂಡ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಸುಪ್ರೀಂ ಕೋರ್ಟ್ನವರೇ ಇವತ್ತು ನಿಮಗೆ ಇಂಟರ್ನಲ್ ರಿಸರ್ವೇಶನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಇವತ್ತು ನರೇಂದ್ರ ಮೋದಿ ಅವರು ಇದಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ಎಡವರ್ಗಗಳಿಗೆ ಖಂಡಿತವಾಗಿಯೂ ಕೂಡ ಅನ್ಯಾಯ ಆಗಿದೆ. ಅನೇಕರು ಇವರಿಗೆ ಅರ್ಹತೆ ಇದ್ರೂ ಕೂಡ ಇವರ ಅರಿವಿನ ಕೊರತೆಯಿಂದ, ಶಿಕ್ಷಣದ ಕೊರತೆಯಿಂದ ಇವರಿಗೆ ಸಿಗಬೇಕಾಗಿರುವಷ್ಟು ಹಕ್ಕು, ಇವರಿಗೆ ಸಿಗಬೇಕಾಗಿರುವಂತಹ ಪ್ರಾತಿನಿಧ್ಯ ಯಾವುದರಲ್ಲಿ ಶಿಕ್ಷಣದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಸಿಕ್ಕಲಿಲ್ಲ. ಇದು ಯಾರು ಕೂಡ ನಾನು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾಹಿತಿಯೇ ಹೇಳುತ್ತೆ, ಅಂಕೆ ಸಂಖ್ಯೆ ಹೇಳುತ್ತೆ. ಆದ್ರೆ
ನಿಮ್ಮಲ್ಲಿ ಹೋರಾಟದ ಸ್ವಭಾವ ಇನ್ನೂ ಕೂಡ ಸಾಕಾಗಲಿಲ್ಲ. ನಾನು ಕೂಡ 15 ವರ್ಷದಿಂದ ನಿಮ್ಮ ಜೊತೆಯಲ್ಲಿ ನಿಂತು ಹೋರಾಟಕ್ಕೆ ನಿಮ್ಮ ಜೊತೆಲಿದ್ದೇನೆ. ನಿನ್ನೆ ಒಂದ್ ದಿವಸ ಮಾಡಿದ್ರೆ ಸಾಕಾಗಲ್ಲ, ನಿಮಗೆ ನ್ಯಾಯ ಸಿಕ್ಕುವುದು ಹೋರಾಟ ಮಾಡಬೇಕು. ನಗರದ ವಾಪಸಂದ್ರ ರಂಗನಾಥ ಸ್ವಾಮಿ ದೇವಾಲಯದಿಂದ ಹಮ್ಮಿಕೊಂಡಿದ್ದ ಬೆಳ್ಳಿ ರಥಗಳಿಗೆ ಜಿಲ್ಲಾಧಿಕಾರಿ, ಸಿಇಒ ಹಾಗೂ ಎಸ್ಪಿ ಅವರು ಚಾಲನೆ ನೀಡಿದರು. ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಅದ್ಧೂರಿಯಾಗಿ ಬೆಳ್ಳಿ ರಥಗಳ ಮೆರವಣಿಗೆ ಪ್ರಾರಂಭವಾಗಿ ನಗರದ ಬಿಬಿ ರಸ್ತೆಯ ಮೂಲಕ ಕನ್ನಡ ಭವನಕ್ಕೆ ಕೊನೆಗೊಂಡಿತು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಜಿಲ್ಲಾಧಿಕಾರಿ ಜಿ ಪ್ರಭು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಎಡಗೈ ಸಮುದಾಯದವರು ಭಾಗವಹಿಸಿದ್ದರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಜೊತೆಗೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿರುವ ಪುಂಡರ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ದಿನಗಳ ಹಿಂದೆಯೇ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಪೊಲೀಸ್ ಕರ್ಮಕಾಂಡ ನಮ್ಮ ಗೊತ್ತು. ಯಾವನಲ್ಲ ಮೇಡಮ್, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಜೊತೆಗೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿರುವ ಪುಂಡರ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ದಿನಗಳ ಹಿಂದೆಯೇ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರದ ಬಳಿಯ ಅಂಗಡಿಯೊಂದರ ಮುಂದಿದ್ದ ಯುವಕರ ಗುಂಪು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ನಡೆಸಿರುವ ಸಂಬಂಧ ದೂರು ದಾಖಲಾಗಿದೆ. ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ, ಬಗೀರಪ್ಪ ಗೋಳ್ ಈ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದಂತೆ ಉಪವಿಭಾಗದ ಚಿಂತಾಮಣಿ ವೃತ್ತದಲ್ಲಿ ರಾತ್ರಿ ಗಸ್ತು ಕರ್ತವ್ಯಕ್ಕೆ ಜೀಪಿನಲ್ಲಿ ತೆರಳಿದ್ದ ವೇಳೆ ಚಿಂತಾಮಣಿ ನಗರ ಸೇರಿದಂತೆ ಬೂರಗ, ಮಾಕನಹಳ್ಳಿ, ಮಾಡಿಗೆರೆ ಕ್ರಾಸ್, ಕುರುಟಹಳ್ಳಿ ಕ್ರಾಸ್ ಗಸ್ತು ಮುಗಿಸಿಕೊಂಡು ಚಿನ್ನಸಂದ್ರ ಗ್ರಾಮದ ಬಳಿ ಬಂದಾಗ ರಾತ್ರಿ ಸುಮಾರು 12:40 ಸಮಯದಲ್ಲಿ ಚಿನ್ನಸಂದ್ರ ಗ್ರಾಮದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿಯ ಜಮ್ ಹೋಟೆಲ್ ತೆರೆದಿತ್ತು. ಜೀಪ್ ಚಾಲಕ ವೇಣುಗೋಪಾಲ್ ಜೀಪಿನಿಂದ ಇಳಿದು ಹೋಟೆಲ್ ಬಳಿ ತೆರಳಿ, ಯಾಕೆ ಇನ್ನೂ ಹೋಟೆಲ್ ತೆರೆದಿದ್ದೀರಿ, ಕೂಡಲೇ ಬಂದ್ ಮಾಡು ಎಂದು ಹೋಟೆಲ್ ಮಾಲೀಕ ಶಾಹಿದ್ ಖಾನ್ಗೆ ಸೂಚಿಸಿದ್ದು, ಈ ವೇಳೆ ಮಾಲೀಕ ಹೋಟೆಲ್ ಬಾಗಿಲು ಮುಚ್ಚುತ್ತಿರುವಾಗ ಕೆಲ ಯುವಕರ ಗುಂಪು ಯಾಕೆ ಮುಚ್ಚಬೇಕು ಎಂದು ವೇಣುಗೋಪಾಲ್ರೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಈ ವೇಳೆ ನಾನು ಜೀಪ್ ಇಳಿದು ಅಲ್ಲಿ ನಡೆಯುತ್ತಿದ್ದ ದೃಶ್ಯವನ್ನು ಮೊಬೈಲ್ ಮೂಲಕ ವಿಡಿಯೋ ಮಾಡುತ್ತಿದ್ದೆ. ನಾಗೇಂದ್ರ ಎಂಬ ಯುವಕ ಕೈಯಲ್ಲಿದ್ದ ಮೊಬೈಲ್ ಕೈಸಿದುಕೊಂಡು ಯಾಕೆ ವಿಡಿಯೋ ಮಾಡುತ್ತಿದ್ದೀಯಾ ಎಂದು ಎದೆಯ ಭಾಗದಿಂದ ಹಿಂದಕ್ಕೆ ನೂಕಿರುತ್ತಾನೆ. ಅವನ ಜೊತೆ ಇತರ 5 ಏಕಾಏಕಿ ವೇಣುಗೋಪಾಲ್ ಮೇಲೆ ಕೈಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮ್ಮ ಗೊತ್ತು. ಯಾವನಲ್ಲ ಮೇಡಮ್, ರೆಸ್ಪೆಕ್ಟ್ ಮಾತಾಡ್ರಿ.
ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಗ್ರಾಮದ ನಿವಾಸಿಗಳಾದ ಸುಲ್ತಾನ್, ಶಾಹಿದ್ ಖಾನ್, ತೌಶಿಫ್ ಖಾನ್ ಮತ್ತಿತರರು ಅಡ್ಡ ಬಂದು ಬುದ್ಧಿವಾದ ಹೇಳಿದರೂ ಕೇಳದ 6 ಜನರ ಗುಂಪು ನನ್ನ ಮೇಲೆ ಹಾಗೂ ವೇಣುಗೋಪಾಲ್ ಮೇಲೆ ಹಲ್ಲೆ ಮಾಡಿದರು. ಆಲಂಬಗಿರಿ ಗ್ರಾಮದ ನಾಗೇಂದ್ರ, ನವೀನ್, ನರೇಂದ್ರ ಯಾದವ್, ಬೆಂಗಳೂರಿನ ಯಲಹಂಕದ ಪುನೀತ್ ಹಾಗೂ ಮತ್ತಿಬ್ಬರು ಗುಂಪಿನಲ್ಲಿದ್ದರು. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಎಂದು ಗೊತ್ತಿದ್ದರೂ ಮಹಿಳೆಯಾದ ನನ್ನ ಕೈಯಿಂದ ಮೊಬೈಲ್ ಕಸಿದುಕೊಂಡು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಕೈಗಳಿಂದ ತಳ್ಳಿ ಹಲ್ಲೆ ಮಾಡಿರುವ ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೋರಿದ್ದಾರೆ. ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿ ಗ್ರಾಮದಲ್ಲಿ ಭೂಮಾಫಿಯಾ ಅಕ್ರಮ ಚಟುವಟಿಕೆಗಳು ಬೆಳಕಿಗೆ ಬಂದಿದ್ದು, ಸರ್ಕಾರಿ ಜಮೀನು ಆಗಿರುವ ಯರ್ರಾಬಾವಿನ ಕುಂಟೆಯಲ್ಲಿ ರಸ್ತೆ ನಿರ್ಮಿಸಲು ಯತ್ನಿಸಿರುವ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿ ಗ್ರಾಮದ ಯರ್ರಾಬಾವಿನ ಕುಂಟೆ ಪುರಾತನ ಕಾಲದಿಂದಲೂ ಸರ್ಕಾರಿ ಆಸ್ತಿಯಾಗಿದ್ದು, ಗ್ರಾಮಸ್ಥರ ಪ್ರಕಾರ ಕೆಎಂ ಅಶ್ವತ್ಥ, ಕೆವಿ ವೆಂಕಟೇಶ್, ಎನ್ಎಂ ವೆಂಕಟೇಶ್ ಎಂಬುವರು ಸೇರಿ ಭಾನುವಾರ ಬೆಳಗ್ಗೆ ಹಿಟಾಚಿ ಯಂತ್ರಗಳನ್ನು ಬಳಸಿಕೊಂಡು ಕುಂಟೆಯೊಳಗಿನ ದೊಡ್ಡ ಗುಂಡಿಗಳನ್ನು ಸಮತಟ್ಟುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ಕಾರ್ಯವನ್ನು ಯಾವುದೇ ಸರ್ಕಾರಿ ಅನುಮತಿ ಪಡೆಯದೆ ಹಾಗೂ ಗ್ರಾಮಸ್ಥರಿಗೆ ಮಾಹಿತಿ ನೀಡದೆ ನಡೆಸಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಲ್ಲದೆ ಪುರಾತನ ಕಾಲದಿಂದ ಬಳಕೆಯಲ್ಲಿರುವ ಹಳೆಯ ರಸ್ತೆಯನ್ನು ಮುಚ್ಚುವ ಪ್ರಯತ್ನವೂ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೇವಲ ನೋಟಿಸ್ ನೀಡಿದ್ದಾರೆ, ಅದರ ನಂತರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಚಾರಿಸಿದಾಗ ನೋಟಿಸ್ ನೀಡಿದ್ದೇವೆ, ತಹಸೀಲ್ದಾರ್ ಮತ್ತು ಇಒ ಬಂದು ಅಳತೆ ಮಾಡಿದ ನಂತರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಧಿಕಾರಿಗಳು ಉಡಾಫೆಯ ಉತ್ತರ ನೀಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ಶ್ರೀನಿವಾಸ್ ಮಾತನಾಡಿ, ಇಒ ಮೇಡಮ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದರೂ ಆರೋಪಿಗಳು ಕಾನೂನಿಗೆ ತಲೆಬಾಗದೆ ಹಣದ ಬಲದಿಂದ ಕಾಮಗಾರಿ ಮುಂದುವರಿಸುತ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ತಕ್ಷಣ ಸರ್ಕಾರ ಮಧ್ಯ ಪ್ರವೇಶಿಸಿ ಅಕ್ರಮ ಕಾಮಗಾರಿಯನ್ನು ನಿಲ್ಲಿಸಿ ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುಂಟೆ ನಮ್ದು ಸರ್ಕಾರಿ ಕುಂಟೆ ಅಚ್ಚುಕಟ್ಟಿದ್ದಾರೆ. ನಾನು ಎಲ್ಲ ಊಣ್ಸ್ ಹಾಕ್ತಾವ್ರಿ ಇವರು ಇಟಾಚ್ನ ಏನೋ ರೋಡ್ ಬೇಕು ಅಂತ ಮೊದ್ಲಿಂದ ಐತೆ ರೋಡು. ಇವಾಗ ಇರೋ ರೋಡು ಒರಿಜಿನಲ್ ರೋಡು 100 ವರ್ಷದಿಂದ ಐತೆ. ನನಗೆ 76 ವರ್ಷ, ನಾನು ಚಿಕ್ಕವನಾಗಲಿಂದ ಹಂಗೆ ಐತೆ. ಈಗ ಸುಮಾರು ಈ ಊರು ಹುಟ್ಟದಾಗಿಂದ ಇರೋದು, ಊರು ಹುಟ್ಟಕ್ಕೆ ಮೊದಲಿಂದ ಇರೋದು ಈ ರೋಡು 100 ವರ್ಷ ಇದೆಯೋ 150 ವರ್ಷ ಆಗಿದೆ ನಮ್ಗೆ ಗೊತ್ತಿಲ್ಲ. ನಮ್ಮ ತಂದೆ ನೋಡಿಲ್ಲ, ಅವರಪ್ಪ ತಂದೆ ನೋಡಿಲ್ಲ. ಇದನ್ನ ಆವತ್ತಿಂದ ಈ ರೋಡ್ ಇದೆ. ಆ ರೋಡು ಕಿತ್ತಾಕ್ಬಿಟ್ಟು ಪಕ್ಕದಲ್ಲಿ ಮಾಡೋಗ್ಬೇಕು ಅಂತ ಯಾರೋ ಈ ಕೆಲಸ ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ಕೆಲಸ ಮಾಡ್ಬೇಕಾದ್ರೆ ನಮ್ಮನ್ನ ಯಾರು ಊರವ್ರಿಗೆ ಒಂದು ವಿಷಯ ತಿಳಿಸಿಲ್ಲ, ನಾವ್ ಈ ತರ ಮಾಡ್ತಾ ಇದೀವಿ ಅಂತ ಏನು ಮಾಡಿಲ್ಲ. ಜಬರ್ದಸ್ತ್ ಆಗಿ ಯಾರೇನ್ ಮಾತ್ರ ಬಂದು ತಳ್ಳಿದಾರೆ. ಅವಾಗ ನಾವು ಬಂದು ಕೇಳಿದ್ವಿ, ನೋಡಪ್ಪ ಏನ್ ಮಾಡ್ತಾ ಇದ್ರೆ, ಯಾಕೆ ಈ ತರ ಮಾಡ್ತಾ ಇದ್ರೆ ಅಂತ ಕೇಳಿದಕ್ಕೆ ನಮ್ಗೆ ಧಮಕಿ ಹಾಕಿದ್ರು. ಬಿಡಿ ಅದಿರ್ಲಿ, ನಮ್ಗೆ ಧಮಕಿ ಹಾಕಿದ್ರು, ನಿಮ್ಮನ್ನ ಹಂಗ್ ಮಾಡ್ಬಿಡ್ತೀವಿ, ನಿಮ್ಮನ್ನ ಸಾಯಿಸೇ ಬಿಡ್ತೀವಿ ಅಂತ ಕೂಡ ಮಾತಾಡಿದ್ದಾರೆ. ಅರ್ಥ ಆಯ್ತಾ? ಮಾತಾಡ್ಕೊಳ್ಳಿ, ನಮ್ಗೇನು ಬೇಜಾರೇನಿಲ್ಲ. ಆ ವಿಷಯ ಪಕ್ಕದಲ್ಲಿ ಇರ್ಲಿ. ನಾವು ಸಾಯಿಸಿದ್ರು ಯಾವ ದಿನ ಸಾಯ್ಬೇಕು, ಒಂದಿನ ಇದಕ್ಕೋಸ್ಕರ ಸತ್ಬಿಟ್ರೆ ನಮ್ಗೆ ಸ್ವರ್ಗನ ಸಿಗ್ತದೆ. ಈಗ ನಾವು ಅವತ್ತು ಬಂದಾಗ ಇಲ್ಲಿ ಏನ್ ಹೇಳಿದ್ವಿ ವಿಷಯ ಅವ್ರಿಗೆ, ನೋಡಪ್ಪ ನಿಮ್ ಜಮೀನ್ ಒಳಗಡೆ ಕಾಂಪೌಂಡ್ ಒಳಗಡೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಈ ಮಾತು ಹೇಳಿದ್ವಿ, ಅವ್ರು ಕೇಳಿದ್ರು, ನಾವು ಹೇಳಿದ್ವಿ. ಇಲ್ಲ ಇಲ್ಲೇ ಮಾಡ್ಬೇಕು ಅಂತ ನಮ್ಮ ಮಾತುಗಳು, ಊರಿನ ದೊಡ್ಡ ಮನುಷ್ಯರ ಮಾತುಗಳು ಪರಿಗಣನೆಗೆ ತಗೊಳ್ಳದೆ ಅವರು ನಾವು DC ಹತ್ರ ಹೋಗ್ತೀವಿ, MLA ಹತ್ರ ಹೋಗ್ತೀವಿ. ನಮ್ಮ ಅವರು KM ಅಶ್ವತ್ಥ ಅಂತ, KV ವೆಂಕಟೇಶ ಅಂತ, ಇನ್ನೊಬ್ರು ಈಗ ಇಲ್ಲಿ ಕೆಲಸ ಮಾಡ್ತಿದ್ದವರು NM ವೆಂಕಟೇಶ ಅಂತ, ಮತ್ತೆ ಅದ್ರ ಜೊತೆಗೆ ನಮ್ಮ ರವಿಚಂದ್ರ ಅಂತ, ಇಲ್ಲ ನಮ್ಮೂರವ್ರೆ. ರವಿಚಂದ್ರ ಅನ್ನೋನು ಅಶ್ವತ್ಥ ಅನ್ನೋನಿಗೆ ಇದ್ರಲ್ಲಿ 1 ಎಕರೆ ಜಮೀನು ಮಾರಿದ್ದಾನೆ. ಆ ಮಾರಿರೋ ಜಮೀನು ಅವರು ಇಲ್ಲಿ ಕೆಲಸ ಮಾಡಕ್ ಬಂದಿರೋದು. ಇವಾಗ ರವಿ ಏನು ಮಾಡ್ಸಿಲ್ಲ, ಅವ್ನು ಉಸ್ತುವಾರಿ ನೋಡ್ಕೊಂತ ಇದ್ದಾನೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ವಿ, ನಿನ್ ಸಂಬಂಧ ಇಲ್ಲ, ನೀನು ಸುಮ್ಮನೆ ಇರಪ್ಪದಾనికి ಅವನ ಕಾಂಪ್ರಮೈಸ್ ಆದ, ಅವ್ನು ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಆದ್ರೆ ಈ ಅಶ್ವತ್ಥನವರು ದುಡ್ಡಿನ ಬಲದಿಂದ ನಾನು DC ಹತ್ರ ಪರ್ಮಿಷನ್ ತಗೊಂಡು ಬರ್ತೀನಿ, ನನ್ನ EO 2 ಸಾರಿ ಬಂದು ನೋಡ್ಕೊಂಡು ಹೋಗಿ ತಾಯಿಲ್ದಾರ್ ನೋಟಿಸ್ ಕೊಟ್ಟದ್ದು ಎಲ್ಲ ಮಾಡಿದ್ರು
ದುಂಡಾವರ್ತವಾಗಿ ಬಂದೆ ಒಂದು ಅರ್ಧ ಎಕರೆ ಜಮೀನು ಗುಂಡುಗಳನ್ನ ವಿಂಗಡಣೆ ಮಾಡಿದ್ದಾರೆ. ಇಲ್ಲದಿದ್ದರೆ ರಸ್ತೆ ಮೇಲೆ ಅಡ್ಡ ಮನೆಗೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಹಿಟ್ಲರ್ ದರ್ಬಾರ್ ಮಾಡುತ್ತಿರುವ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ಮುಖಂಡರು ಬಾಬು ಜಗಜೀವನ್ ರಾಮ್ ಜಯಂತಿಗೆ ಬಹಿಷ್ಕಾರ ಹಾಕಿದ ಘಟನೆ ಇಂದು ನಡೆಯಿತು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ 119ನೇ ಬಾಬು ಜಗಜೀವನ್ ರಾಮ್ ಜಯಂತಿಗೆ ದಲಿತ ಮುಖಂಡರಿಗೆ ಆಹ್ವಾನ ಮಾಡಿಲ್ಲ. ದೇಶಕ್ಕೆ ಉಪ ಪ್ರಧಾನಿ ಆಗಿದ್ದ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ಅವರು 6 ಅಡಿ ಬ್ಯಾನರ್ ಮಾಡಿಸಿ ಅದಕ್ಕೆ 1 ಮೊಳ ಹೂವು ಹಾಕಿದ್ದಾರೆ. ಯಾವ ಸೀಮೆ ಪರಂಪರೆ ಇದು? ಸಮಾಜ ಕಲ್ಯಾಣ ಇಲಾಖೆ ಅವರ ಬೇಜವಾಬ್ದಾರಿ, ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಇವರು ಮಾಡುವ ಎಡವಟ್ಟಿನಿಂದ ಬಾಬು ಜಗಜೀವನ್ ರಾಮ್ ಅವರಿಗೆ ಅವಮಾನ ಮಾಡುವುದಲ್ಲದೆ ನಮ್ಮ ಸಮುದಾಯಕ್ಕೂ ಧಕ್ಕೆಯಾಗಿದೆ. ಕನಿಷ್ಠ ಸೌಜನ್ಯ ಇಲ್ಲದೆ ವರ್ತಿಸುತ್ತಿರುವ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಹಾಗೂ ಮಹನೀಯರ ಜಯಂತಿಗಳನ್ನು ಗಂಭೀರವಾಗಿ ಪರಿಗಣಿಸಿ ದಲಿತರ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದ ಅವರು, ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ, ತಾಲೂಕು ಆಡಳಿತದ ವಿರೋಧಿ ನೀತಿ ಖಂಡಿಸಿ ಜಯಂತಿ ಕಾರ್ಯಕ್ರಮ ಬಹಿಷ್ಕರಿಸುತ್ತೇವೆ ಎಂದರು. ಈ ದಿನ ರಾಷ್ಟ್ರ ಕಂಡಂತಹ ಅಪ್ರತಿಮ ನಾಯಕರು, ಮಾಜಿ ಪ್ರಧಾನಿಗಳಾದಂತಹ ಬಾಬು ಜಗಜೀವನ್ ರಾಮ್ ಅವರಿಗೆ ನಮ್ಮ ಬಾಗೇಪಲ್ಲಿ ತಾಲೂಕಿನಿಂದ ಅವರ ಜಯಂತಿಗೆ ಹರ್ಷವನ್ನು ಕೋರಿ, ಶುಭಾಶಯನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥವರು ನಮ್ಮ ನಾಯಕರುಗಳಿಗೆ ಯಾವುದೇ ಸಂದೇಶವಿಲ್ಲದೆ ಯಾರಿಗೂ ಕೂಡ ಏನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವತ್ತಿಂದ ನಡೀತಾ ಇರ್ತಕ್ಕಂಥ ಇಷ್ಟು ದಿನಗಳ ಒಂದು ಇದನ್ನು ಮುಟುಕುಗೊಳಿಸಿ ನಮ್ಮನ್ನು ಯಾರು ಕೇರೆ ಮಾಡದೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ನಾಯಕರ ಪರವಾಗಿ, ನಮ್ಮ ಪರವಾಗಿ, ಈ ಒಂದು ಜಯಂತಿ ಪರವಾಗಿ ಧಿಕ್ಕಾರವನ್ನು ಹೇಳಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಸಮಾಜ ಕಲ್ಯಾಣಾಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಅದರ ನಿಟ್ಟಿನಲ್ಲಿ ತಹಸೀಲ್ದಾರ್ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕು. ಅವ್ರನ್ನ ಅಮಾನತು ಮಾಡೋರು ಕೂಡ ನಮ್ಮ ಸಮಾಜ ಮತ್ತು ದಲಿತ ಮುಖಂಡರೆಲ್ಲರೂ ಕೂಡ, ಎಲ್ಲ ಸಮಾಜದವರು ಕೂಡ ಈ ಜೊತೆಗಿದ್ದು ಅವ್ರನ್ನ ಅಮಾನತು ಮಾಡೋವರೆಗೂ ನಾವು ಬಿಡಲ್ಲ ಅಂತೇಳಿ ಇದಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಪೂರ್ವ ಕರೆದಿದ್ದರು. ನಾವೆಲ್ಲ 119ನೇ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಆದರೆ ಬ್ಯಾನರಲ್ಲಿ ಸಮಯ 8 ಗಂಟೆಗೆ ಅಂತ ಹಾಕಿದ್ದಾರೆ. ಆದರೂ 11 ಗಂಟೆ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಬರಲಿಲ್ಲ. ಅಧ್ಯಕ್ಷರಾದ ತಹಸೀಲ್ದಾರ್ ಅವರು ಬರಲಿಲ್ಲ. ಬಂದಾಗ ಸಮುದಾಯದವರು ಬ್ಯಾನರ್ ಬಗ್ಗೆ ಮಾತಾಡಿದ್ರು. 2-3 ಬ್ಯಾನರ್ ಹಾಕೋ ಬದಲು ಸ್ವಲ್ಪ ದೊಡ್ಡದಾಗಿ ಹಾಕ್ಬೋದು. ಮೇಡಮ್ ಅವರು ಹೇಳ್ತಾರೆ, ಅದಕ್ಕೆ ತಹಸೀಲ್ದಾರ್ ಮೇಡಮ್ ಅವರು ಅಧ್ಯಕ್ಷರಾಗಿದ್ದುಕೊಂಡು ಅವ್ರ ಕಾರ್ಯದರ್ಶಿಗೆ ಅವ್ರು ಅಡ್ವೈಸ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಹೇಳಿ ಕೊಡಬೇಕಾಗಿತ್ತು. ಆದರೆ ಸಮುದಾಯದವ್ರ ಮೇಲೇ ಬೆರಳು ತೋರಿಸಿ ರಾಂಗಾಗಿ ಮಾತಾಡ್ತಾರೆ ತಹಸೀಲ್ದಾರ್. ಅಧ್ಯಕ್ಷರಾಗಿದ್ದುಕೊಂಡು ಆ ಥರ ದುರ್ವರ್ತನೆಯಿಂದ ಮಾತಾಡೋದು ಸರಿ ಇಲ್ಲ.
ಮೇಡಮ್ ಅವರು ಆ ಥರ ಮಾತಾಡೋಗಾದರೆ ಸಮುದಾಯದವ್ರನ್ನ ಯಾಕೆ ಕರಿಬೇಕಾಗಿತ್ತು? ಈ ಸಮುದಾಯ ಈ ಕಾರ್ಯಕ್ರಮಕ್ಕೆ ನಮಗೊಂದು ಲೆಟ್ರು ಕೊಟ್ಟಿಲ್ಲ, ಬರೀ ಫೋನ್ ಮೆಸೇಜ್ ಅಂತೆ. ನಾವು ಹಳ್ಳಿಗಳಲ್ಲಿ ಇರ್ತೀವಪ್ಪ, ಟವರೇ ಸಿಗಲ್ಲ ಅಲ್ಲಿ, ಅವಾಗ ನಮ್ಗೆ ಮೆಸೇಜ್ ಯಾವ ಥರ ಸಿಗುತ್ತೆ? ಪ್ರಶ್ನೆ ಮಾಡಿದಾಗ ಪದೇ ಪದೇ ನೀವಿದ್ದರೆ ಇರ್ರಿ ಸಮುದಾಯದವರು, ಇಲ್ಲಾಂದರೆ ನಾವು ಮಾಡ್ಕೊತೀವಿ ಅನ್ನೋ ದುರಾಂಕಾರದ ವರ್ತನೆಯಿಂದ ತಹಸೀಲ್ದಾರ್ ಮಾತಾಡ್ತಾರೆ. ಇನ್ನು ಮುಂದೆ ಆ ಥರ ಮಾತಾಡೋದು ಅವ್ರು ಬಿಟ್ಟು ಬಿಡಬೇಕು. ಯಾಕಂದರೆ ಒಬ್ಬ ದಂಡಾಧಿಕಾರಿ ಆಗಿದ್ದುಕೊಂಡು ಈ ಒಂದು ಕಾರ್ಯಕ್ರಮಗಳ ಏನು ಆಚರಣಾ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ಈ ಥರ ಮಾತಾಡೋದು ಮೇಡಮ್ ಅವರಿಗೆ ಸರಿಯಾದ ವಿಧಾನ ಅಲ್ಲ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮುನುಗನಹಳ್ಳಿ ಗೇಟ್ ಬಳಿ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ 3 ಗಾಯಗೊಂಡಿದ್ದಾರೆ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮುನುಗನಹಳ್ಳಿ ಗೇಟ್ ಬಳಿ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ 3 ಗಾಯಗೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಾವಲುಗಾನಹಳ್ಳಿಯ ಮನೋಜ್, ಪದ್ಮಾ, ತೇಜಸ್ವಿನಿ ಗಾಯಾಳುಗಳು. ಪತಿ, ಪತ್ನಿ ಹಾಗೂ ಮಕ್ಕಳು ಬೈಕ್ನಲ್ಲಿ ಕಾವಲುಗಾನಹಳ್ಳಿಯಿಂದ ಶ್ರೀನಿವಾಸಪುರದ ಕಡೆಗೆ ಹೋಗುತ್ತಿದ್ದರು. ಬೆಂಗಳೂರಿನಿಂದ ಕದ್ರಿಗೆ ಹೋಗುತ್ತಿದ್ದ ಕಾರು ಹಿಂಬದಿಯಿಂದ ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯಿಂದ ಬಂದ ಕಾರು ಮುನುಗನಹಳ್ಳಿ ಗೇಟ್ ಬಳಿ ಡಿಕ್ಕಿ ಹೊಡೆದಿದೆ. ಕಾರು ಮತ್ತು ಬೈಕ್ ಜಖಂಗೊಂಡಿದೆ. ಬೈಕ್ ಮೇಲಿದ್ದವರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಕೂಡಲೇ 112 ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಸ್ಪತ್ರೆಯ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಬದುಕಿನುದ್ದಕ್ಕೂ ಎಲ್ಲಾ ಕ್ಷೇತ್ರಗಳಿಗೆ ಅಪಾರ ಕೊಡುಗೆ ನೀಡಿದ ಮಹಾನ್ ನಾಯಕರಾಗಿದ್ದಾರೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಉದ್ಘಾಟನೆ ಮಾಡಿದ ನಮ್ಮ ಜನಪ್ರಿಯ ಶಾಸಕರು ಯಾವತ್ತೂ ಕೂಡ ಈ ಒಂದು ಭಾಗದ ಎಲ್ಲ ದೀನದಲಿತರ ಪರವಾಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥವರು, ದಯವಿಟ್ಟು ಅವರು ಈ ಒಂದು ಕಾರ್ಯಕ್ರಮ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರೀಯ ನಾಯಕ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪುಷ್ಪಮಾಲೆ ಅರ್ಪಿಸಿ ದೀಪ ಬೆಳಗಿಸಿ ಮಾತನಾಡಿದ ಅವರು, ಸಮಾಜದಲ್ಲಿನ ಅಸ್ಪೃಶ್ಯತೆ ಹೋಗಲಾಡಿಸುವಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರವಾಗಿದೆ. ಜಾತಿ ವ್ಯವಸ್ಥೆಯನ್ನು ತೊಡೆದುಹಾಕಿ ಎಲ್ಲರಲ್ಲೂ ಸಮಾನತೆ ತರುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ದೇಶದಲ್ಲಿ ಸಮರ್ಪಕವಾಗಿ ಎಲ್ಲರಿಗೂ ಆಹಾರ ದೊರೆಯದೇ ಇದ್ದಾಗ ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೃಷಿಯಲ್ಲಿ ಗಣನೀಯ ಬದಲಾವಣೆ ತಂದರು. ಹಸಿರು ಕ್ರಾಂತಿ ರೂಪಿಸಿ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸಿದರು. ಆಹಾರ ಉತ್ಪಾದನೆ ಹೆಚ್ಚಿಸಿದ ಘನತೆ ಅವರಿಗೆ ಸಲ್ಲುತ್ತದೆ ಎಂದು ಬಣ್ಣಿಸಿದರು. ನನ್ನ ಜನ ಮೇಲೆ ಬರಬೇಕು ಅಂತ ಆಸೆಪಟ್ಟಂತ ವ್ಯಕ್ತಿ, ನಮ್ಮ ಭಾರತದ ಉಪರಾಷ್ಟ್ರಪತಿ ಆದಂತ ವ್ಯಕ್ತಿ, ಹಸಿರು ಕ್ರಾಂತಿಯ ಹರಿಕಾರ. ಇಂಥ ಒಬ್ಬ ಮಹಾನ್ ಭಾವ ನಿಯುಕ್ತಿ ಮಾಡೋದೆಲ್ಲ ನಮ್ಮ ಅದೃಷ್ಟ. ಕೆಲವು ಕಾರಣಾಂತರಗಳಿಂದ ನಮ್ಮ ಕೆಲವು ಮುಖಂಡರು ಕಾರ್ಯಕ್ರಮ ಬಹಿಷ್ಕರಿಸಬಹುದು, ಆದ್ರೂ ಮತ್ತೆ ಅವ್ರನ್ನ ಮಾತನಾಡ್ತಾರೆ. ಬೇರೆ ಯಾವುದೇ ಒಂದು ಸಣ್ಣಪನ್ನ ಒಂದು ಕ್ಷೇತ್ರ ಇರೋದು ಸಹಜ. ಅದರಿಂದ ತಮಗೆಲ್ಲ ವಿನಂತಿ ಮಾಡೋದು, ಬಾಬು ಜಗಜೀವನ್ ರಾಮ್ ಅವರ ನಡೆದಂತ ದಾರಿಯಲ್ಲಿ ನಾವು ನಡೆಯೋಣ, ಅವ್ರಿಗೆ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸೋಣ ಅಂತ ಹೇಳ್ಬಿಟ್ಟು, ಹಾಗೆ ಮುಂದಿನ ದಿನದಲ್ಲಿ ಈ ಸಲ ನಾವು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವಂತ ತೀರ್ಮಾನ ಮಾಡಿದ್ವಿ. ಮುಂದಿನ ದಿವಸದಲ್ಲೂ ಅಷ್ಟೇ ಎಲ್ಲಾದ್ರೂ ಒಂದು ಒಳ್ಳೆ ಜಾಗ ನೋಡಿ ಬಾಬು ಜಗಜೀವನ್ ರಾಮ್ ಅವರ ಒಂದು ಭವನವನ್ನು ನಿರ್ಮಿಸಿ ಈ ಸಾರ್ವಜನಿಕರಿಗೆ ಅವರಿಗೆ ಒಳ್ಳೆ ಗೌರವ ಕೊಡುವ ಶಾಸಕನಾಗಿ ನಮ್ಮ ಅಧಿಕಾರಿಗಳ ಕರ್ತವ್ಯ. ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಮಾತನಾಡಿ,
ಭಾರತ ದೇಶ ಕಂಡಂತಹ 2 ಮಹಾನ್ ರತ್ನಗಳನ್ನು ಕೊಡುಗೆ ನೀಡಿದೆ. ಈ ಮಹಾನ್ ನಾಯಕರು ದೇಶಕ್ಕೆ ಬಾರದಿದ್ದರೆ ನಮ್ಮ ಪರಿಸ್ಥಿತಿ ಅತ್ಯಂತ ಕಠಿಣವಾಗಿರುತ್ತಿತ್ತು. ದೇಶದಲ್ಲಿ ಅಸ್ಪೃಶ್ಯತೆ ಎದ್ದು ಕಾಣುವ ಸಂದರ್ಭದಲ್ಲಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವ ಜನರಿಗೆ ಶಕ್ತಿ ನೀಡಿದ ಹಾಗೂ ಅವರನ್ನು ಮೇಲೆತ್ತುವ ಕೆಲಸವನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್, ಡಾಕ್ಟರ್ BR ಅಂಬೇಡ್ಕರ್ ಅಂತಹ ಮಹಾನ್ ವ್ಯಕ್ತಿಗಳು ಮಾಡಿದ್ದಾರೆ. ಏನೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣ ಪಡೆದು ದೇಶದ ಕನಸನ್ನು ಕಟ್ಟಿಕೊಂಡ ಅಂತಹ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ನಾವು ಶಿಕ್ಷಣ ಪಡೆದು ಬಡತನ, ಜಾತಿ ವ್ಯವಸ್ಥೆಗಳಂತಹ ಪಿಡುಗುಗಳನ್ನು ತೊಲಗಿಸಬೇಕು. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕೆ ಅಪಾರವಾದಂತಹ ಕೊಡುಗೆ ಸಲ್ಲಿಸಿದ್ದಾರೆ ಎಂದರು. ಬಹಳ ಒತ್ತು ಕೊಟ್ಟು ಗ್ರೀನ್ ರೆವಲ್ಯೂಷನ್ ಒಂದು ಚುಕ್ಕಾಣಿ ಹಿಡಿದಂತವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಆ ಟೈಮ್ನಲ್ಲಿ ಅವರು ಆ ಕೀ ಪೋಸ್ಟ್ ನ ಹೊಂದಿರಲಿಲ್ಲ ಅಂತಿದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಸಿಸ್ಟಮ್ ನಲ್ಲಿ ಮಾಡರ್ನೈಸೇಷನ್ ಯಾವತ್ತೂ ಆಗ್ತಾನೆ ಇರಲಿಲ್ಲ. ಜೊತೆಗೆ ನಾವು ಫುಡ್ ಕ್ರೈಸಿಸ್ ಒಂದು ಪೀರಿಯಡ್ ಏನಿತ್ತು ಆ ಪೀರಿಯಡ್ ಇಂದ ಹೊರಗಡೆ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಅವರು ಆ ಒಂದು ಡಿಪ್ರೆಸ್ಡ್ ಕ್ಲಾಸ್ ಇಂದ ಬಂದು ಅಂತಂತ ಉನ್ನತ ಒಂದು ಪೊಸಿಷನ್ ನ ಆ ಒಂದು ಕ್ರಿಟಿಕಲ್ ಟೈಮ್ ನಲ್ಲಿ ಹೊಂದಿದ್ದಾರೆ ಅಂತಂದ್ರೆ ಅವರಿಂದ ನಾವು ಆ ಒಂದು ಜೀವನ ಶೈಲಿನ ಕಲ್ತ್ಕೊಂಡು ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಅದೇ ರೀತಿ ಇರೋ ತರ ನಾವು ಹೇಳ್ಕೊಳ್ಬೇಕಾಗುತ್ತೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಶೆಟ್ಟೇರಳ್ಳಿ ಗೇಟ್ ಬಳಿ ದ್ವಿಚಕ್ರ ವಾಹನ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಬೈರದೇನಹಳ್ಳಿ ನಿವಾಸಿ ಅಂಜನ್ ಮೂರ್ತಿ ತಲೆಗೆ ತೀವ್ರ ಪೆಟ್ಟಾಗಿದೆ. ಕಾರಿನ ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಹಾರಿ ಬಿದ್ದ ಪರಿಣಾಮ ತಲೆ ಮತ್ತು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಶೆಟ್ಟೇರಳ್ಳಿ ಗೇಟ್ ಬಳಿ ದ್ವಿಚಕ್ರ ವಾಹನ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಬೈರದೇನಹಳ್ಳಿ ನಿವಾಸಿ ಅಂಜನ್ ಮೂರ್ತಿ ತಲೆಗೆ ತೀವ್ರ ಪೆಟ್ಟಾಗಿದೆ. ಕಾರಿನ ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಹಾರಿ ಬಿದ್ದ ಪರಿಣಾಮ ತಲೆ ಮತ್ತು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುವನ್ನು ರವಾನೆ ಮಾಡಲಾಗಿದ್ದು, ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 645 ನಡೆದ ಅಪಘಾತ ಇದಾಗಿದೆ. ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ್ ಭೇಟಿ ಪರಿಶೀಲನೆ ನಡೆಸಿದ್ದು, ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಮಹಾನ್ ಚೇತನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಆಗಿದ್ದಾರೆ ಎಂದು ತಾಲೂಕು ಆಡಳಿತ ಸೌಧದ ತಾಲೂಕು ದಂಡಾಧಿಕಾರಿ ಅನಿಲ್ ಹೇಳಿದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಭಾರತ ಸ್ವಾತಂತ್ರ್ಯ ಹೋರಾಟಗಾರರು, ದಲಿತ ನಾಯಕರು ಮತ್ತು ಹಸಿರು ಕ್ರಾಂತಿಯ ರೂವಾರಿಯಾಗಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಜೀವನವನ್ನೇ ಮುಡುಪಾಕಿಟ್ಟ ಮಹಾನ್ ನಾಯಕರಾಗಿ ಅನೇಕ ಜನಪರ ಕಾಳಜಿಯನ್ನು ಹೊಂದಿದ್ದ ಮಹಾನ್ ಚೇತನ ಇವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ದಲಿತ ಸಮುದಾಯದ ಮುಖಂಡರು ಭಾಗಿಯಾಗಿ ಬಾಬೂಜಿ ಅವರ ರಾಜಕೀಯ ಜೀವನದಲ್ಲಿದ್ದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಸ್ಮರಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾನ ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಲಿಗೆ ಬೋವಿಹಳ್ಳಿ ಮತ್ತು ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಬ್ಬನಹಳ್ಳಿ ಮತ್ತು ಕೊಯ್ರಾ ಕಾಲೋನಿಯಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಮತ್ತು ಬೋವಿಪಾಳ್ಯದಲ್ಲಿ ಸಂಸದರ ನಿಧಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದ ಭೂಮಿ ಪೂಜೆ ನೆರವೇರಿಸಿದರು. ನಂತರ ರಬ್ಬನಹಳ್ಳಿ ಗ್ರಾಮದಲ್ಲಿ ಹೈಮಾಸ್ ದೀಪಕ್ಕೆ ಚಾಲನೆ ನೀಡಿ ಕೊಯ್ರಾ ಕಾಲೋನಿಯಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕೊಯ್ರಾ ಕಾಲೋನಿಯಲ್ಲಿ ಕೊಯ್ರಾ ಕಾಲೋನಿಯ ಜನರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಅಭಿನಂದಿಸಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಮತ್ತು ಇತರೆ ಸಮಸ್ಯೆಗಳನ್ನು ಪರಿಹರಿಸಿಕೊಡುವಂತೆ ಆಗ್ರಹಿಸಿ ಮನವಿ ನೀಡಿದರು.
ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ನೇತೃತ್ವದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಅದ್ದೂರಿ. ಎಡಗೈ ಸಮುದಾಯ ಒಳ ಮೀಸಲಾತಿ ಸಿಗುವವರೆಗೂ ಹೋರಾಟ ನಿಲ್ಲಿಸಬೇಡಿ, ನಿಮ್ಮ ಪರ ಇರುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭರವಸೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿದ ಆರೋಪ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ ಮಹಿಳಾ ಪಿಎಸ್ಐ. ಹಲ್ಲೆ ಮಾಡಿ ಮೊಬೈಲ್ ಕಸಿದುಕೊಂಡ ಪುಂಡರು. ಗುಡಿಬಂಡೆ ತಾಲೂಕಿನಲ್ಲಿ ತಾರಕಕ್ಕೇರಿದ ಭೂಮಾಫಿಯಾ ದಬ್ಬಾಳಿಕೆ. ಕೆರೆಯನ್ನೇ ರಸ್ತೆ ಮಾಡಲು ಮುಂದಾದ ದಂಧೆಕೋರರು ಗ್ರಾಮ ಪಂಚಾಯಿತಿ ನೋಟಿಸ್ ಕೊಟ್ಟರೂ ನಿಲ್ಲದ ಕೆಲಸ. ಭೂಮಾಫಿಯಾ ವಿರುದ್ಧ ಸ್ಥಳೀಯರು ಆಕ್ರೋಶ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಿರ್ಲಕ್ಷ್ಯ ಆರೋಪ. ದಲಿತ ಮುಖಂಡರಿಂದ ಬಾಬು ಜಗಜೀವನ್ ರಾಮ್ ಜಯಂತಿ ಬಹಿಷ್ಕಾರ. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರ ಅಮಾನತಿಗೆ ಪಟ್ಟು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.